ಬಿಗ್ ಬಾಸ್ ಕನ್ನಡ ಕಿರುತೆರೆಯ ದೊಡ್ಡ ರಿಯಾಲಿಟಿ ಶೋಗಳಲ್ಲಿ ಒಂದು. ಬೇರೆ ಬೇರೆ ಕ್ಷೇತ್ರಗಳ 16 ಜನರನ್ನ ಒಂದೇ ಮನೆಯಲ್ಲಿ ಇರಿಸಿ ಭಿನ್ನ ಮನಸ್ಥಿತಿಗಳ ಅಸಲಿ ಮುಖಗಳನ್ನು ನವಿರು ಮನರಂಜನೆಯ ಮೂಲಕ ನೋಡುಗರ ಮುಂದಿಡುವುದೇ ಈ ಶೋನ ಮುಖ್ಯ ಉದ್ದೇಶ. ಇದೀಗ ಇದೇ ಬಿಗ್ ಬಾಸ್ ಕನ್ನಡ 11ರ ಮೂಲಕ ಆಗಮಿಸಲು ಸಜ್ಜಾಗ್ತಾ ಇದೆ. ಬಿಗ್ ಬಾಸ್ ಕನ್ನಡ ಸೀಸನ್ 10 ನಿನ್ನೆ ಮೊನ್ನೆ ಮುಗಿದ ಹಾಗಿದೆ. ಸೀಸನ್ 10ರಲ್ಲಿ ಭಾಗವಹಿಸಿದ ಸ್ಪರ್ಧಿಗಳು ಬಿಗ್ ಬಾಸ್ ಗುಂಗಿನಿಂದ ಇನ್ನೂ ಆಚೆ ಬಂದಿಲ್ಲ. ಜನರ ಮನದಲ್ಲಿಯೂ ಹಾಗೆಯೇ ಇದೆ. ಹೀಗಿರುವಾಗಲೇ ಬಿಗ್ ಬಾಸ್ ಕನ್ನಡ ಸೀಸನ್ 11ರ ವಿಚಾರವಾಗಿಯೂ ಒಂದಿಷ್ಟು ಸುದ್ದಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿ ಬರ್ತಾ ಇದೆ. ಅಂದರೆ ಸ್ಪರ್ಧಿಗಳು ಯಾರಿರಬಹುದು ಎಂಬ ಲೆಕ್ಕಾಚಾರ ಹಾಕುವ ಕೆಲಸವೂ ನಡೀತಾ ಇದೆ. ಬಿಗ್ ಬಾಸ್ ಕನ್ನಡ ಕಿರುತೆರೆಯ ದೊಡ್ಡ ರಿಯಾಲಿಟಿ ಶೋಗಳಲ್ಲಿ ಒಂದು. ಬೇರೆ ಬೇರೆ ಕ್ಷೇತ್ರಗಳ 16 ಜನರನ್ನ ಒಂದೇ ಮನೆಯಲ್ಲಿ ಇರಿಸಿ ಭಿನ್ನ ಮನಸ್ಥಿತಿಗಳ ಅಸಲಿ ಮುಖಗಳನ್ನು ನವಿರು ಮನರಂಜನೆ ಮೂಲಕ ನೋಡುಗರ ಮುಂದಿಡುವುದೇ ಈ ಶೋನ ಮುಖ್ಯ ಉದ್ದೇಶ. ಇದೀಗ ಇದೇ ಬಿಗ್ ಬಾಸ್ ಕನ್ನಡ ಮತ್ತೆ ಹೊಸ ಸೀಸನ್ ಮೂಲಕ ಆಗಮಿಸಲು ಸಜ್ಜಾಗ್ತಾ ಇದೆ. ಬಿಗ್ ಬಾಸ್ 10ರ ದೊಡ್ಡ ಯಶಸ್ಸಿನ ಬಳಿಕ ಮತ್ತೊಂದು ಅಚ್ಚರಿಯ ಮೂಲಕ ವೀಕ್ಷಕರ ಎದುರು ಬರಲು ತರಹೇವಾರಿ ಪ್ಲಾನ್ಗಳ ಜೊತೆಗೆ ಆಗಮಿಸ್ತಾ ಇದೆ. ಕಲರ್ಸ್ ಕನ್ನಡ ವಾಹಿನಿ ಇದೀಗ ಸೀಸನ್ 11 ಇದೇ ಅಕ್ಟೋಬರ್ನಲ್ಲಿ ಪ್ರಸಾರ ಆಗಲು ಸಿದ್ಧತೆ ನಡೆಸಿದೆ. ಈ ಹಿಂದಿನ 5-6 ಸೀಸನ್ಗಳೆಲ್ಲವೂ ಅಕ್ಟೋಬರ್ ತಿಂಗಳಿನಲ್ಲಿಯೇ ಶುರುವಾಗಿದೆ. ಅದರಂತೆ ಇನ್ನೇನು ಹೆಚ್ಚು ಸಮಯ ಬಾಕಿ ಉಳಿದಿಲ್ಲ. ಅಕ್ಟೋಬರ್ 2 ಅಥವಾ 3ನೇ ವಾರದಲ್ಲಿ ಈ ಸಲದ ಬಿಗ್ ಬಾಸ್ ಶೋ ಆರಂಭವಾಗಲಿದೆ. ಇನ್ನು ಈ ಸಲ ಯಾರೆಲ್ಲ ಬಿಗ್ ಬಾಸ್ ಮನೆಗೆ ಹೋಗಬಹುದು ಎಂಬ ಲೆಕ್ಕಾಚಾರಗಳು ಕೂಡ ಪ್ರೇಕ್ಷಕರ ವಲಯದಲ್ಲಿ ಬಿಸಿ ಬಿಸಿ ಚರ್ಚೆಯಾಗ್ತಾ ಇದೆ. ಬಿಗ್ ಬಾಸ್ ಶೋನಲ್ಲಿ ಬಿಗ್ ಬಾಸ್ ಮನೆಯೇ ಹೈಲೈಟ್. ಸೀಸನ್ನಿಂದ ಸೀಸನ್ಗೆ ಹೊಸ ತರದ ಪರಿಕಲ್ಪನೆಯ ಮೂಲಕ ನೋಡುಗರ ಗಮನ ಸೆಳೆಯುತ್ತಿದೆ. ಬಿಗ್ ಬಾಸ್ ಮನೆ, ಗಾರ್ಡನ್ ಏರಿಯಾ, ಲಿವಿಂಗ್ ಏರಿಯಾ, ಬೆಡ್ರೂಮ್ಗಳು, ಬಾತ್ರೂಮ್, ಕಿಚನ್ ರೂಮ್ ಹೀಗೆ ಎಲ್ಲದರ ವಿನ್ಯಾಸವು ಆಕರ್ಷಕವಾಗಿರುತ್ತದೆ. ಅದೇ ರೀತಿ ಇದೀಗ ಸೀಸನ್ 11ರ ಸಲುವಾಗಿಯೂ ಈಗಾಗಲೇ ಒಂದಷ್ಟು ಕೆಲಸ ಶುರುವಾಗಿದೆ ಎಂದು ಹೇಳಲಾಗ್ತಾ ಇದೆ. ಬಿಗ್ ಬಾಸ್ನಲ್ಲಿ ಟ್ರೋಲ್ ಆದವರು, ಕಾಂಟ್ರವರ್ಸಿ ಮೂಲಕ ಸದ್ದು ಗದ್ದಲ ಮಾಡಿದವರೇ ಕನ್ನಡದ ಬಿಗ್ ಬಾಸ್ನಲ್ಲಿ ಕಾಣಿಸಿಕೊಳ್ಳುವುದು ಹೆಚ್ಚು. ಈಗಾಗಲೇ ಅಂತ ಸಾಕಷ್ಟು ಜನ ಸ್ಪರ್ಧಿಗಳಾಗಿ ಭಾಗವಹಿಸಿ ಜನರ ಮನಸ್ಸು ಗೆದ್ದ ಉದಾಹರಣೆಗಳಿದೆ. ಈ ಹಿಂದೆ ಹುಚ್ಚ ವೆಂಕಟೇಶ್ ಅವರು ಬಿಗ್ ಬಾಸ್ನಲ್ಲಿ ದೊಡ್ಡ ಸದ್ದು ಮಾಡಿದ್ರು. ಕಳೆದ ಸೀಸನ್ನಲ್ಲಿ ಡ್ರೋನ್ ಪ್ರತಾಪ್, OTT ಸೀಸನ್ನಲ್ಲಿ ಸೋನು ಶ್ರೀನಿವಾಸ್ ಗೌಡ ಆಗಮಿಸಿದ್ರು. ಟ್ರೋಲ್ಗೆ ಆಹಾರ ಆಗ್ತಿದ್ದ ರಕ್ಷಕ್ ಬುಲೆಟ್ ಸಹ ಬಿಗ್ ಮನೆಗೆ ಪ್ರವೇಶ ಮಾಡಿದ್ರು. ಅದರಂತೆ ಈ ಸಲ ಯಾರೆಲ್ಲ ಮನೆಗೆ ಎಂಟ್ರಿ ಕೊಡಬಹುದು ಎಂಬ ಕುತೂಹಲ ಎಲ್ಲರಲ್ಲೂ ಇದೆ. ಸದ್ಯದ ಮಾಹಿತಿ ಪ್ರಕಾರ ಕಳೆದ ವರ್ಷ ಸದ್ದು ಮಾಡಿದ ತುಕಲಿ ಸ್ಟಾರ್ ಸಂತು ಅವರ ಪತ್ನಿ ಮಾನಸ, ಹುಡುಗಿ ವೇಷದಲ್ಲಿ ಗಮನ ಸೆಳೆದ ಮಜಾ ಭಾರತ ಖ್ಯಾತಿಯ ರಾಘವೇಂದ್ರ, ಇವರ ಜೊತೆಗೆ ಇತ್ತೀಚೆಗಷ್ಟೇ ಮುಗಿದ ಬೃಂದಾವನ ಧಾರಾವಾಹಿ ಖ್ಯಾತಿಯ ವರುಣ್ ಆರಾಧ್ಯ ಸೇರಿ ಇನ್ನೂ ಹಲವರ ಹೆಸರು ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ. ಅಧಿಕೃತವಾಗಿ ಶೋ ಶುರುವಾದಾಗಲೇ ಘೋಷಣೆ ಆಗ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದಲ್ಲಿ ಟ್ರೆಂಡಿಂಗ್ ನ್ಯೂಸ್ ಲೈವ್ ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.